ಗುಡ್ ಮಾರ್ನಿಂಗ್ ಮ್ಯಾಮ್. ನಾಚ್ಕೊಳ್ಳೋದು ನೋಡಿ ಹೆಣ್ಣಂಗೆ ಕತ್ತೆ ತಮ್ಮದವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಗೆ ಕೇಳ್ತಿದ್ದಾರೆ. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಎದ್ದು ಬಿಟ್ಟು ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಮಾರ್ನಿಂಗ್ ಸಾರ್ ಅಂತ ಹೇಳ್ತಾ ಇದ್ವಿ. ಅದು ನೆನಪಾಯ್ತು ಅದಕ್ಕೆ. ಇವಾಗ ಎಷ್ಟು ಗೊತ್ತಾ ಟೈಮು? 1:45. 1:45 ಮಧ್ಯಾಹ್ನ. ಬೆಳಗ್ಗೆ ರಾತ್ರಿ ಅಲ್ಲ, 1:45 ಮಧ್ಯಾಹ್ನ. ನೈಟ್ ಶಿಫ್ಟ್ ಆಗೋದು. ಬೆಳಗ್ಗೆ 6:45 ಬಂದೆ ಮನೆಗೆ. 6:45 ಬಂದೆ. 6:45ರಿಂದ ಇವಾಗ 1:45 ಆಗ್ತಾ ಬಂತು. 6:45, 7:45, 7:45, 8:45, 9:45, 10:45, 11:45, 12:45, 1:45, 7 ಅವರ್, 7 ಅವರ್ಸ್ ನಿದ್ದೆ ಮಾಡಿದೆ. ಒಳ್ಳೆ ನಿದ್ದೆ ಮಾತ್ರ. ನೈಸ್. ನೆನ್ನೆ 6 ಅವರ್ಸ್ ನಿದ್ದೆ ಮಾಡಿದ್ದೆ ಅಷ್ಟೇ. ಇವತ್ತು 7 ಅವರ್ಸ್, 7 ಅವರ್ಸ್ ಒಳ್ಳೆ ನಿದ್ದೆ. ಹಾಗಾದ್ರೆ ಇವತ್ತು ವರ್ಕ್ ಆರಾಮಾಗಿ ಮಾಡ್ಬೋದು. ಆದರೂ ಆರಾಮಾಗಿ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಮತ್ತೆ ಗೈಸ್, ಏನು ಸಮಾಚಾರ? ನಮ್ಮ ಅಕ್ಕ ನೆನ್ನೆ ನೈಟ್ ಅಡುಗೆ ಮಾಡ್ಬೇಕಾರೆ ಅನ್ನನೂ ಅಥವಾ ಸಾರು ಏನು ಸೀಸ್ಬಿಟ್ಟಿದ್ದಾಳೆ. ಅದಕ್ಕೆ ನಾವು ಅಪ್ಪ ಇಟ್ಕೊಂಡು ಸೀಸ್ಬಿಟ್ಟಿದ್ಯಲ್ಲ ಅಂತ ಕೇಳೋಕ್ಕೆ ಏನೋ ವಾದ ಮಾಡಿದ್ದಾಳೆ ನಮ್ಮ ಅಕ್ಕ. ನಾವು ಅಪ್ಪ ಹತ್ಕೊಂಡು ಸರಿಯಾಗಿ ಬೇದಾಕ್ಬಿಟ್ಟವ್ರೆ. ಆಮೇಲೆ ಮನ್ಸ್ಕೊಂಡು ಕೂತಿದ್ಲು. ಆಮೇಲೆ ಅವಳಿಗೆ ಅರ್ಥ ಆಯಿತು, ನಂದೇ ತಪ್ಪು, ನಾನು ಯಾಕೆ ವಾದ ಮಾಡಿಬಿಟ್ಲು ನಮ್ಮ ಅಪ್ಪನ ಜೊತೆ. ಅದಕ್ಕೆ ಆಮೇಲಿಂದ ಸಮಾಧಾನವಾಗಿ ಯೋಚನೆ ಮಾಡೋದು, ನಂದೇ ತಪ್ಪು ಬಿಡು, ನಾನು ಹಿಂಗೆ ಮಾಡ್ಬೇಕಾಗಿತ್ತಲ್ಲ ಅಂದ್ಬಿಟ್ಟು ಇವಾಗ ಸಮಾಧಾನವಾಗಿ ಒಳ್ಳೆ ಮಜಾ. ನನಗಂತೂ ನಮ್ಮ ಅಪ್ಪನ ಒಟ್ಟು ಮುಗಿತಾ ಇದ್ರೆ ನೀವು ಸರಿ ಬನ್ನಿ ಎದೋಗೋಣ. ಪಾಪನು ಬಂದವಳೆ ಸ್ಕೂಲಿಂದ. ಪಾಪು 1:15 ಬಂದ್ಬಿಡ್ತಾಳೆ. ಕರೆಕ್ಟಿಗೆ 1:35 ಬರ್ತಾಳೆ. ನಾನು 1:45, ಅಂದರೆ 10 ನಿಮಿಷ ಆಗಿದೆ ಬಂದು. ಗುಡ್ ಮಾರ್ನಿಂಗ್. ಚೀರ ಏನು ಮಾಡಿದ್ಯಾ? ಏನು ಮಾಡಿ ಅನ್ನ ಮಾಡಿದ್ದೆ ಅಷ್ಟೇ. ಮತ್ತೆ ಅದಕ್ಕೆ ಅನ್ನಕ್ಕೆ ಮತ್ತೆ ನಾನು ಪುಳಿಯೋಗರೆ ಪೂರ್ತಿ ಮಾಡಿದೀಯ ಅನ್ಕೊಂಡಲ್ಲ. ಎಷ್ಟು ದಿನ ಇತ್ತು ಪುಳಿಯೋಗರೆ? ಊರು ಹೋಗಿದ್ದು ಒಂದು ವಾರದಿಂದ ಇರೋ ಪುಳಿಯೋಗರೆ ಗೊಜ್ಜನ ಇವತ್ತು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಆದ್ರೂ ಏನಾದ್ರು ಮಾಡ್ಬೇಕು ತಾನೆ. ನೋಡಿ ಗೈಸ್, ಇದು ಎಷ್ಟು ಚೆನ್ನಾಗಿ ಉಳಿತಾಯ ಮಾಡ್ತಿದ್ದಾರೆ ಅಂತ. ಆಮೇಲೆ ಅಷ್ಟು ಸೋಂಬೇರಿ ಮಾಡೋದಕ್ಕೆ ನಮ್ಮ ಪಾಪನ್ ಕೇಳೋಣ ಚೆನ್ನಾಗೈತ ಅಂತ. ಪಾಪ ಒಂದು ವಾರದ ಪುಳಿಯೋಗರೆ ಗೊಜ್ಜು ಚೆನ್ನಾಗೈತಾ? ಆನ್ಸರ್ ಮಾಡ್ಬೇಕು. ಹಿಂಗೆಲ್ಲ ಮಾಡಿದ್ರೆ ಅಲ್ಲಿ ಮೊಬೈಲ್ ತಗೊಬರಲ್ಲ ನಿನ್ನ ಹತ್ರಕ್ಕೆ. ಸರಿ ಬಿಡಿ ಗೈಸ್, ಅವಳು ಮಾತಾಡಲ್ಲ ಒಂದೊಂದ್ಸರಿ ಹಂಗೆ. ಅವಳು ಒಂದು ವಾರದ ಪುಳಿಯೋಗರೆ ಗೊಜ್ಜು ಅಷ್ಟೇ ಗತ್ತೆ. ಇವತ್ತು ನೈಟ್ ಪೂರ್ತಿ ಅದೇ. ಹಂಗಂದ್ರೆ ನೈಟಲ್ಲಿ ಬಿರಿಯಾನಿ ಮಾಡ್ತಾಳಂತೆ. ಅದಕ್ಕೆ ಬೆಳಗ್ಗೆ ತಂಗಳಾನ ತಿಂತಾಳೆ. ನಾನು ಇವಾಗ ಸ್ನಾನ ಮಾಡಕ್ ಹೋಗಿ ಬರ್ತೀನಿ. ಓಕೆನಾ? ಓಕೆ. ನಮ್ ಚಿನ್ನಿ ಫುಲ್ ಒಳ್ಳೆ ಬುದ್ಧಿ ಕಲ್ಸ್ಬಿಟ್ಟವಳೆ. ಅಲ್ಲಿಂದ ಪ್ಲೇಟು ಇಲ್ಲಿಗೆ ತಗೊಂಬಂದ್ಲು. ಅವಳೆ ತಗೊಂಬಂದ್ಬಿಟ್ಟು ಇಲ್ಲಿ ಇದ್ದಿದ್ದೆಲ್ಲ ಕ್ಲೀನ್ ಮಾಡೋದು ನೋಡಿ, ಎಷ್ಟು ಕ್ಲೀನ್ ಆಗಿ ಮಾಡಿದಾಳೆ. ಇಲ್ಲೆಲ್ಲ ಇದು ದಿಂಬು ರಗ್ಗು ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿದಾಳೆ. ಥ್ಯಾಂಕ್ಸ್ ಚಿನ್ನಿ. ಎಲ್ಲಿಗೆ ಹೋಗ್ತಿದ್ಯಾ? ಓಹೋ, ನೋಡಿದ್ರ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ಕೆ ಆ ರೂಮಲ್ಲಿ ಇರೋದು ಗಲೀಜ್ನ ಎತ್ತಾಕ್ಬಿಟ್ಟು ಬರಕ್ಕೆ, ಅಂದ್ರೆ ಹಂಡಿದಾಳಲ್ಲ ಎಲ್ಲ, ಅದನ್ನೆಲ್ಲ ಎತ್ತಾಕ್ಬಿಟ್ಟು ಬರಕ್ ಹೋಗ್ತಿದೀನಿ ಅಂತ ಹೇಳ್ತವಳೆ. ಸೂಪರ್. ಒಂದೊಂದ್ ದಿನ ಒಳ್ಳೆ ಬುದ್ಧಿ ಇರುತ್ತೆ ಅವಳಿಗೂ. ಸರಿ ಗೈಸ್, ಊಟ ತಿಂದ ಮೇಲೆ ಸಿಗ್ತೀನಿ. ಓಕೆ, ಇವಾಗ ಎಡಿಟಿಂಗ್ಗೆ ಕೂತಿದ್ದೀನಿ. ವಿಡಿಯೋ ಎಲ್ಲ ಎಕ್ಸ್ಪೋ
ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಪಿ ಸಿಗೆ. ಅಲ್ಲಿ ಇದು ವೈರ್ ಹಾಕಿದ್ದೀನಿ, ನಾನು ನೀಟಿಗೆ ಇಟ್ಕೊಂಡು ತೋರಿಸ್ತಾ ಇದ್ದೆ. ನನಗೆ ಗೊತ್ತಾಗಿಲ್ಲ ಎಕ್ಸ್ಪೋರ್ಟ್ ಮಾಡ್ತೀನಿ ಇಂಪೋರ್ಟ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಅಂದರೆ ಅದು, ಇಂಪೋರ್ಟ್ ಅಂದರೆ ಇದು ಅಲ್ವಾ. ಅದನ್ನ ಮಾಡ್ತಿದ್ದೀನಿ, ಆಮೇಲೆ ಇದನ್ನ ಮಾಡಿ ಆಮೇಲೆ ಅದನ್ನ ಮಾಡ್ತೀನಿ. ಓಕೆನಾ? ನಮ್ಮ ಅಕ್ಕ ಇದು ಮುದ್ದೆ ಮತ್ತು ಏನು ಬೆಂಡೆಕಾಯಿ ಸಾರು ಮಾಡಿದ್ದು ಸಕ್ಕತ್ತಾಗಿ ಮಾಡಿದ್ದು ಅಕ್ಕ. ಆವಾಗಲೂ ಮಾಡ್ಕೋಬೇಕು ಮರ್ತು ವಿಡಿಯೋ. ಇವಾಗ ಜಸ್ಟ್ ಬಂದೆ, ಒಳ್ಳೆ ನಿದ್ದೆ ಮಾಡಿದೆ. ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದೆ ಒಂದು ಕಾರಲ್ಲಿ ಅಂತ. ಹೊಟ್ಟೆ ಸಿಕ್ಕಾಬಿಟ್ಟೆ ತಿಂದ್ಬಿಟ್ಟೆ, ಚೆನ್ನಾಗಿತ್ತು ಅಂದ್ಬಿಟ್ಟು ಹೊಟ್ಟೆಲ್ಲ ತುಂಬಿಟ್ಟೈತೆ. ಮೆಟ್ಲು ಹತ್ತೋದಕ್ಕೆ ಕಷ್ಟ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಕ್ಕೋಣ ಅಂತ ಹೇಳ್ತಾ ಬಾಯ್ ಗೈಸ್.